ನೀವು ಮಾತಾಡಿರ್ತಕ್ಕಂಥ ಮಾತು ಮೊದಲ ಕಲಿಬೇಕು. ಕಲಿಲಾರ್ದೆ ಮಾತಾಡ್ಲಕ್ ಬರಂಗಿಲ್ಲ ಮಾಡು. ಬರಂಗಿಲ್ರಿಪ್ಪ. ಯಾಕೆ ಗೌಡಪ್ಪ? ನೀವ್ ಹೇಳಿರ್ತಕ್ಕಂಥ ಮಾತು ಯಾಕಂತ ಕೇಳಿದ್ರ ಅಜ್ಜಾನು ಸಿದ್ಲಿನ ಮುತ್ಯ ಮುಗುಳು ಕೋಡಿ ಎಲ್ಲಪ್ಪ ಮುತ್ತನ ಗುರು. ಹೌದು ಹೌದು ಹೌದಾ? ಹೌದು. ಇಡೀ ಜಗತ್ತಿಗೆ ಗೊತ್ತದ. ಹೌದು. ಮುಗುಳು ಕೋಡಿ ಎಲ್ಲಪ್ಪ ಮುತ್ತನ ಗುರು ಲಚ್ಚಾನ ಸಿದ್ಲಿನ ಮುತ್ಯ. ಲಚ್ಚಾನ ಸಿದ್ಲಿನ ಮುತ್ತನ ಗುರು ಯಾರು? ಯಾರು? ಮಂತನಾಳದ ಶಂಕರಲಿಂಗ. ನಾವು ಬರೋಕ್ಕಿಂತ ಮೊದಲೇ ವಿಷಯ ಇಟ್ಟಾರದು. ಬರೋಕ್ಕಿಂತ ಮೊದಲೇ ಇಟ್ಟಾರ. ನಮಗ ಅದ್ರ ಬಗ್ಗೆನೇ ಗೊತ್ತಿದ್ದಿಲ್ಲ. ಮುತ್ತಪ್ಪನ ಅಂದ 2 ವಿಷಯ ಇಟ್ಟಾರ ನೋಡ್ರಿ ಸರ್. ನನ್ನ ಅಧ್ಯಯನ ವಿಷಯ ನಾ ಹಿಡ್ಕೊಂಡೆ. ದೇವ್ರ ಸಾಕ್ಷಿಯಾಗ ಹೇಳ್ತೀನಿ, ನಾ ಏನು ಸುಳ್ಳು ಹೇಳಂಗಿಲ್ಲ. ನೀವ್ ಹಿಡಿದೋದು ಗೊತ್ತಿಲ್ಲ, ಇಟ್ಟೋದು ಗೊತ್ತಿದ್ದಿತ್ತಲ್ಲ ನನಗೆ ಮೊದಲ. ಆದ್ರೂ ಮಾಳು ಮಾಸ್ತರ ಅಂದ್ರು ಏನಂತ? ನಿಮಗ ಸರಳ ಇತ್ತು ಹಿಡ್ಕೊಂಡ್ರಿ, ಅದ್ರ ಅರ್ಥ ಗೊತ್ತಿಲ್ಲ ಅಂತ ಬಿಟ್ಟಿರಿ. ಕಮಿಟರ್ ಕೈಲಿ ಹೇಳಿಸ್ಬೇಕಾಗಿತ್ತಲ್ಲಿ, ಯಾಕೆ ಹೇಳಿಸ್ಲಿಲ್ಲ ಅಂತ ಕೇಳ್ತಾರ ನಮ್ಮ ಮಾಳು ಮಾಸ್ತರ್ ಅವರು. ಈ ಒಂದು ತಳೆವಾಡ ಗ್ರಾಮದೊಳಗ ಡೊಳ್ಳಿನಪ್ಪದ ಬಾಳ ಚಂದ ನಡೆದಾವ. ಹಂಗ ನಡೆದಾವಲ್ರಿಪ್ಪ. ನಾವೇನು ಮಾತಾಡಿದೇವೆ, ಸರಜೋಡಿ ಕಲಾವಂತರು ಮಾತಾಡಿದ್ರು. ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ. ಹೌದು. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹೇಳ್ಯಾರಪ್ಪ ಗೌಡಪ್ಪನ. ಏನ್ ಹೇಳಾದ್ರಿ? ಬಿಟ್ಟಂತ ಹೋಗಲೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ. ಬಿಟ್ಟಂತ ಹೋಗಲೆಲ್ಲ ಕಾಯಿ ಕಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ. ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಲಿಗೆಯನ್ನು ಹಾಕಿ ಕಂಠ ಭಿಕ್ಷೆ ಬೇಡ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಚೆನ್ನಮ್ಮನಲ್ಲ. ಅಲ್ಲ ಮಿಂಚುತ್ತೆಲ್ಲ ಚೊಕ್ಕ ಬಂಗಾರವಲ್ಲ, ಹೊರಗಚ್ಚಿ ನೋಡನ್ನ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರ. ಅದು ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ? ಇವತ್ತು ಒಂದು ಗಿಡದಾಗ ಹೂವಾಗ್ಯಾವಪ್ಪ ಅಂತಂದ್ರ ಅದು ಎಲ್ಲ ಕಾಯಾಗಿ ಹಣ್ಣಾಗಿ ನಮ್ಮ ಬಯಲ್ ಬೀಳ್ತಾವಲ್ಲಕ್ ಬರಂಗಿಲ್ಲ. ಒಳಗೆ ಗಾಳಿ ಮಳೆಗೆ ಉದಿರಿ ಕೆಲವೊಂದು ಲಾಸು ಆಗ್ತಾವ, ಕೆಲವೊಂದಿಷ್ಟು ಬಿರುಗಾಳಿ ಬಿಡ್ತಪ್ಪ ಅಂತಾರ. ಹೂ ಏನ್ ಮಾಡ್ತಾವ? ಉದಿರಿ ಹೋಗ್ತಾವ. ಹೌದು. ಅದಕ್ಕೆ ಹೇಳ್ಯಾರ, ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳ್ಯಾರ. ಹೌದು. ಇನ್ನು ಪುರಾಣದವರೆಲ್ಲ ಪಂಡಿತರು ಇರಂಗಿಲ್ಲ, ಶಾಣ್ಯರೇ ಇರಂಗಿಲ್ಲ ಅಂತ ಹೇಳ್ಯಾರ. ಅದು ಹೆಂಗ? ಈಗ ನಮ್ಮ ನಿಮ್ಮಂತವ್ರು ಪುರಾಣ ಹೇಳೋರು ಬಾ ಮಂದಿ ಆಗ್ಯಾರ. ಹೆಂಗ? ಸ್ಟೇಜ್ ಮ್ಯಾಗ ನಿಂತ ಹೇಳ್ತಾರ ಗೌಡಪ್ಪ, ಏನಂತ ಹೇಳ್ತಾರಿಪ್ಪ? ಯಾರು ಬದನಿಕಾಯಿ ತಿನ್ಬೇಡ್ರ, ತಮಗಳ ಬದನಿಕಾಯಿ ತಿಂದ್ರೆ ನಿಮ್ಗೆ ರೋಗ ಬರ್ತೈತಿ, ಯಾರು ಬದನಿಕಾಯಿ ತಿನ್ಬೇಡ್ರಿ ಅಂತ ಮಂದ್ಯಾಗ ಹೇಳುದು. ಹೋಗಿ ಮನ್ಯಾಗ ಹೆಂಡ್ರ ಕೈಲೆ ಬದನಿಕಾಯಿ ತಂದು ನಡಬಾರಕ್ಕೆ ಶೇಂಗಾ ಕೂಡ ತುಂಬಿ ಅಡಗೆ ಮಾಡಿ ಹೇಳೋರಿಗೆ. ಅಂತವ್ರಿಗೆ ಏನಪ್ಪಾ ತನ್ನ ನಿಜವಾದ ಪಂಡಿತರ ಅನ್ನಂಗಿಲ್ಲ, ಶಾಣ್ಯರ್ ಅನ್ನಂಗಿಲ್ಲ ಅಂತ ಹೇಳ್ಯಾರ. ಇನ್ನು ಮಿಂಚುತ್ತೆಲ್ಲ ಚೊಕ್ಕ ಬಂಗಾರ ಅಲ್ಲ ಅಂತ ಹೇಳ್ಯಾರ. ಇದು ಹೆಂಗ? ಈಗ ಜೋಗ್ಯಾರ ಸಾಮಾನು ಬಂದಾವ್, ನೀವ್ ನೋಡಿರ್ಬೇಕಲ್ಲ. ಹೌದು ಬಂದಾರಿಪ್ಪ. ಅವ್ ಬೆಂಟಾಕ್ಸ್ ಅಂತ ಬಂದಾವ, ಈಗ ನೋಡಿರ್ಬೇಕಲ್ಲಿ. ಹೌದು ಬಂದಾವಲ್ರಿ. ಆ ಬೆಂಟಾಕ್ಸ್ ಹಂಗ ಕಾಣುತ್ತೆ, ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ. ಹೌದು ಹೊಳಿತಾವಲ್ಲ. ಆದ್ರ ಅವಕ್ಕ ಬಂಗಾರ ಅಲ್ಲಕ್ಕ ಬರಂಗಿಲ್ಲ. ಬಂಗಾರ ಕೂಡಿ ಹಿಡಿಬೇಕಾದ್ರ ನಾವು ಚಲೋ ಬಂಗಾರ ಯಾವುದು, ಸುಮಾರು ಬಂಗಾರ ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು? ಪತ್ತರ ಮನಿಗೆ ಹೋಗಿ ಹೊರಗಲ್ಲಿಗೆ ಹಾಕಿ ನೋಡ್ಬೇಕ್ರ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕದಲ್ಲ. ಅದ ಹಂಗ ಇವತ್ತಿನ ದಿವಸ ಒಂದು ಕೊಳೂರಿಗೆ ಕಲಾ ಸಂಘ, ಒಂದು ಮುತ್ತೂರು ಕಲಾ ಸಂಘ, ಇವು ಎರಡೂ ಮ್ಯಾಲ ಕೂಡಿಸಿ ಏನ್ ಮಾಡ್ಯಾರ ಅಂತ ಕೇಳಿದ್ರು ಗೌಡಪ್ಪಣ್ಣ. ಏನ್ ಮಾಡ್ಯಾರಿಪ್ಪ? ಇಲ್ಲಿ ಪರೀಕ್ಷೆ ಕುಂಡ್ರಿಸ್ಯಾರ ಅವರು. ಎಂತ ಪರೀಕ್ಷೆ ಕುಂದ್ರಿಸ್ಯಾರ? ಇವತ್ತು ಯಾವ ಮಗ ಎತ್ತ ಕಲಿತು ಬಂದಾನೋ, ಉಳ್ಳಾಂಡಿ ಉಡಲಾಗ ತಿರುಗಾಡಿ ಬಂದಾರೋ ನೋಡ್ಬೇಕಂತೇಳಿ ಪರೀಕ್ಷೆ ಕುಂಡ್ರಿಸ್ಯಾರ. ಇದ್ರಾಗ ಯಾವ ಮಗ ಸ್ವಂತ ಬರಿತಾನ, ಯಾವ ಮಗ ಕಾಪಿ ಹೊಡಿತಾನ. ಯಾವ ಮಗ ಸಾಲಿಗೆ ಹೋಗಿ ಪೇಪರ್ ಬರ್ದಾನ, ಯಾವ ಮಗ ಸಾಲಿ ಬಿಟ್ಟು ರೋಡ್ ಮ್ಯಾಗ ಕೊಟ್ಟೆ ಆಡ್ಯಾನ ಅನ್ನೋದು. ಯಾವ ಹೆಚ್ಚಿಗೆ ಮಾರ್ಕ್ಸ್ ತೋತಾನ, ಯಾವ ಕಮ್ಮಿ ತೋತಾನ ನೋಡ್ಬೇಕಂತ ಹೇಳಿ ಇವತ್ತಿಲ್ಲಿ ಪರೀಕ್ಷೆ ಕುಂಡ್ರಿಸ್ಯಾರ ಗೌಡಪ್ಪಣ್ಣ. ಅವ್ರು ಕೂಡ್ಸ್ಯಾರಲ್ರಿಪ್ಪ. ಹೆಚ್ಚಿಗೆ ತಗೊಂಡವನಿಗೆ ಏನು ಮಾಡುದು? ಏನ್ ಮಾಡುದು? ಹೆಚ್ಚಿಗೆ ತಗೊಂಡವನಿಗೆ ಮುಂದೆ ಹಾರಿಕೆಗೆ ಹಚ್ಚೋದೈತಿ, ಕಮ್ಮಿ ತಗೊಂಡವನಿಗೆ ಇಲ್ಲೇ ದನ ಕೊಡೋದು ಕೆಲಸ ಹೊತ್ತು ಕಮಿಟಿ ಬಿಟ್ಟೋದೈತಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಕಮಿಟಿ ಅವ್ರು ಅಟ್ಟ ಪರೀಕ್ಷೆಗೆ ಕೂತಾರ. ಅವರು ಬಾಳ ಗಚ್ಚಿ ಕೂತಾರ, ಮುಂದೆ ಹಿಡಿದು ಅಳಗಾಡಿಲ್ಲ ಅವ್ರ ಕಡೆ. ಯಾಕಂತ ಕೇಳಿದ್ರೆ ಹಾಗ ಪಳದೊಳಗೆ ನಮ್ಮ ಮಾವ ಮಾಸ್ತರ್ ಅವ್ರು ಹೇಳಿದ್ರು, ನೀವೆಲ್ಲರಿಗೆ ಕೇಳಿರಿ. ಏನಂತ ಹೇಳಿದ್ರು? ಅಧ್ಯಾಪಕ ಒಂದು ಅಧ್ಯಾಪನ ಮತ್ತು ಅಧ್ಯಯನ 2 ವಿಷಯ ಇಟ್ಟ ಕಾಲಕ್ಕ. ಆದ್ರೆ ನಾವು ಸೋಮ ಗಾಡಿ ಕೊಟ್ಟಿದ್ದೇವೆ ತಿಳ್ಕೊಂಡ್ರೆ ಏನ್ರಿ ಕಮಿಟಿ ಅವ್ರಿಗೆ ಹೇಳಿಸಲಾರ್ದೆ? ಅಲ್ರಿ ಮಾವ ಮಾಸ್ತರ್ ಅವ್ರ ಕಮಿಟಿ ಕಾಕಾಗ ಯಾಕ್ರಿಕಂತ ಹೇಳಿದೇನಿಲ್ಲ ನಿಮಗೆ ಹೇಳ್ಬಾರ ಅಂತ ಹೇಳಿ. ನಾ 2 ಸಲ ಅಲ್ಲ 3 ಸಲ ಹೋದ್ರಿ ನೀನ್ ಅರ್ಥ
ಮಾತಕ್ಕ ಏನಂದ್ರು? ನಿಮ್ಮದು ನೀವು ಹಿಡ್ಕೊಂಡು ನೀವು ಚಲೋ ಮಾಡಿ ಗಾಡಿ ಅಂದ ಬಳಕ ನಾ ಹಿಡ್ಕೊಂಡೇನಿ ಮಾಳು ಮಾಸ್ತರ್ ಅವ್ರು ನಾನ್ ಆಟ ದೊಡ್ಡ ಹೊತ್ತೆ ತಿಳ್ಕೊಬೇಡ್ರಿ ನೀವು ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಅರ್ಥ ಗೊತ್ತಾಗಬಾರ್ದು ಮಾತು ನಾವು ಸುಳ್ಳ ಏನಾರು ಹೇಳಿ ಅರ್ಥಕ್ಕೆ ಅನರ್ಥ ಆಗಬಾರ್ದು ಅಂತ ಇಟ್ಕೊಂಡೆ ಅವ್ರ ಬಾಯಿನ ಹೇಳಿಸ್ಬೇಕಂತ ನಾ ಮಾಡಿದ್ದೆ ಕರೆ ನಿಮ್ಮದು ನೀವು ಹಿಡ್ಕೊಂಡು ಹೋರಿ ಅಂದ ಕಾಲಕ್ಕೆ ನಾ ಮಾತಾಡಿನ ಅಟ್ಟೆ ಮತ್ತೊಂದು ಭಾವನೆ ಇಟ್ಟುಕೊಂಡು ಮಾತಾಡಿಲ್ಲ ಅಂದ್ರೆ ನಮಗ್ ಬರೋರ ಅವ್ರು ಏನ್ ತಗೊಂಡ ಹೊಟ್ಟೆಯವ್ರು ಬರ್ಲಿಕ್ಕಿಲ್ಲ ತಗೊಂಡಾರೆ. ಅವ್ರೇನ್ ವಿಷಯ ಹಿಡ್ಕೊಂಡ್ರು ನೀವು ಹಿಡ್ಕೊಳ್ಲತ್ತಾರೆ ನಾನೇ ಹಿಡ್ಕೊಂಡೆ ಏನಪ್ಪಾ ಅಂತಂದ್ರ ಅಧ್ಯಾಪನ ಅಂದ್ರೆ ಕಲಿಸೋದಕ್ಕೆ ಏನಪ್ಪಾ ಅಂತ ಅಧ್ಯಾಪನ ಅಂತ ಹೇಳಿ ಕರೀತಾರ ಅಧ್ಯಯನ ಅಂದ್ರೆ ಕಲಿಯೋದಕ್ಕೆ ಅಧ್ಯಯನ ಅಂತ ಕರೀತಾರ ಅಂತ ಹೇಳಿ ವಿಷಯ ಹೇಳಿದವ್ರು ಮಾತಾಡ್ತಾರ ಅವರು ಏನಂತ? ತಾಯಿ ತಂದಿ ಹಂತಕ್ಕೆ ಏನಪ್ಪಾ ಅಂತಂದ್ರೆ ಮೊದಲು ಮಕ್ಕಳಾಗಿ ಹುಟ್ಟಿದ ಮೇಲೆ ತಾಯಿ ತಂದಿ ಹಂತಕ್ಕ ತಾಯಿ ತಂದಿ ಕಲ್ಸರಪ್ಪ ಅಂತಂದ್ರೆ ಕಲಿಲಿಕ್ಕೆ ಬರ್ತದ ಕಲಸೋರ ಇದ್ದಿತ್ತಲ್ಲ ಅಂದ್ರೆ ನೀವ್ ಏನ ಕಲಿಯವ್ರು ಅಂತಂದ್ರ ಅವ್ರು ಮಾಳ ಮಾಸ್ತಾರ ಅವ್ರು ಇದು ಒಂದು ಮಾತು ಹೇಳಿದ್ರು ಇನ್ನೊಂದೇನ್ ಹೇಳ್ಬೇಕು ಗೊತ್ತದನು ಏನ್ ಹೇಳಿದ್ರಿಪ್ಪ ಮಾತ? ಅಮಾನುಷತ್ತಿನ ಮಟ್ಟ ಮಂದಿಗೆಲ್ಲ ಮನಿಮೆ ಮುತ್ಯಾರು ಎಲ್ಲರಿಗೇನಪ್ಪ ಅಂತಂದ್ರೆ ಕಲಿಸಾರ ತಿಳ್ಕೊಂಡು ನೀವೆಲ್ಲಾರು ಟೊಳ್ಳಿನ ಪದ ಹಾಲಕ್ಕೆ ಬಂದಿರಿ ಒಂದ್ ಮಾತು ಹೇಳ್ತೀನಿ ಮಾಳು ಮಾಸ್ತರ್ ಅವ್ರ ಏನ್ರಿಪ್ಪ ಮಾತ? ಮನಿಮೆ ಮುತ್ಯಾರು ಕಲಿಸಬೇಕಾಗಿತ್ತು ಅದಕ್ಕಿಂತ ಮೊದಲು ಟೊಳ್ಳಿನ ಪದ ಹಾಡ್ದವ್ರ ಅಮಾನುಷನೊಂದು ಹಾಡ್ಯಾರ ಮಾಲಗರಂದು ಹಾಡ್ಯಾರ ಹಾಡ್ಯಾರಲ್ರಿಪ್ಪ? ಹಾಡ್ಯಾರಿಲ್ರಿ ಹಿರಿಯಾರ ಮತ್ತ ಮನ್ವಿ ಮುತ್ಯಾರದಿಂದ ನಿಮ್ ಅಮೋಕ್ಷದನ್ನ ಮಠ ಮನೆಯವ್ರು ಕಲ್ತಿರಿ ಅಂತಿರಲ್ರಿ ಗುರುವಾಲ್ ನಿಮ್ ತಲೆ ಅದ ಒಲಿಗಿಲಿ ಆದ ಏನೋರಿಪ್ಪ ಹಿಂಗ್ಯಾಕ್ ಮಾತಾಡತ್ತಾರ ಯಾರಿಗೂ ಇವತ್ತ? ಒಂದು ಮಾತು ಕೇಳ್ತೀನಿ ನಿಮಗ ಕಲಿಸವ್ರೆ ಶ್ರೇಷ್ಠ ಅದಾರ ಅಂತೇಳಿ ವಾದ ಮಾಡಿರಪ್ಪ ಅಂತಂದ್ರ ತಾಯಿ ತಂದಿದೆ ನಿಮಗ ಕಲಿಸವ್ರ ಮಕ್ಕಳಿಗೆ ಕಲಿಸಾರ ಅಂತೇಳಿ ನೀವು ವಾದ ಮಾಡಿರಿ ಹಾಗೆ ಮಾಡಲ್ಲ. ಇದೇ ಬೀರ ದೇವ್ರ ಹುಟ್ಟಕ್ಕೆ ಬಂದು ಹುಟ್ಟಿ ಬರಕ್ಕಿಂತ ಮುಂಚಿತವಾಗಿ ಏನಾಗಿತ್ತು? ತಾಯಿ ಸೂರಮ್ಮ ದೇವಿ ಗರ್ಭದೊಳಗಿದ್ದಂತ ತಾಳ್ಮದೊಳಗೆ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತೇಳಿ ಕಾಸ ಕಲಿಯುವ ನಾರ್ಯದಗೌಡ ಸ್ವಾಮರ ಮಾವ ಹಂಗಿಗೆ ವಿಸುಲು ಬುತ್ತಿ ಕೊಟ್ಟು ಕಳ್ಸ್ಯಾರ ವಿಸುಲು ಬುತ್ತಿ ಕೊಟ್ಟು ಕಳ್ಸದಂತ ಟೈಮ್ದೊಳಗ ಹೊಟ್ಟೆಗಿರ್ತಕ್ಕಂತ ಬೀರ್ದವ್ರು ಏನ್ ಹೇಳನ ಯಾವಾಗ ತವ್ರ ಮನಿ ಬುದ್ಧಿ ಮಾಡತ್ತೆ ಹಿಗ್ಗೆಲಿ ಉಡಿ ಮಾಡಿ ಬೆಕ್ಕಿ ಮುಗಿದು ನೋಡತ್ತೇನ ಅವಾಗ ಬೀರಪ್ಪಗೆ ಯಾರು ಶಿಕ್ಷಣ ಕೊಟ್ಟಿದ್ರು ಸುಮ್ಮನೆ ಏನ್ರ ಗೋಳ ಮಾತಾಡುದಿಲ್ಲ. ಇಲ್ಲ ತಾಯಿ ತಂದೆ ಕಲಿಸಾರ ಅಂತ ಹೇಳಿರಿ ನಿಮ್ಮ ಇಲ್ಲದೆ ಉತ್ತಕ್ರೆ ಮಾತಾಡಕ್ ಬರ್ತದ ಅಂತ ಹೇಳಿರಿ ಅವಾಗ ಬೀರ್ದೇವ್ರ ಹೊಟ್ಟಾಗಿರ್ಲಕ್ಕಾಗೆ ಮಾತಾಡೋಣ ಅವಾಗ ಬೀರ್ದೇವ್ರಿಗೆ ಯಾರು ಕಲಿಸಿದ್ರು ಹೇಳ್ಬೇಕು ಮುಂದಿನ ಸಂದಿಗೆ ಯಾರು ಕಲಿಸಿರ್ತಾರೆ? ನೀವು ಮಾತಾಡಿರ್ತಕ್ಕಂತೆ ಮಾತ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಮನಿಮಿ ಮಾರಾರ ಜಗತ್ತಿಗೆ ಏನಪ್ಪ ಅಂತ ಹಾಡ ಕಲಿಸ್ಯಾರ ಅಂತ ಹೇಳ್ರಿ ಮನಿಮಿ ಮುತ್ತಾರ ಸಾಮಾನ್ಯ ಇಡೀ ಜಗತ್ತದಾನೆ ನಮ್ಮ ಅಮೋಘಿಸಿದ್ರು 1700 ಮಟ್ಟ ಮಾಡಿಗ ಇದೇ ಜಾಗದಾಗ ಇಂಥ ಜಾಗದಾಗ ಅಂತ ಹೇಳಿ ಅಧ್ಯಯನ ಮಾಡಿ ಪುರಾಣ ಬರ್ದಾರ ಏನು ಸುಮ್ಮ ಕುಲ್ಲಾನೆ ಬರ್ದಾರ ಅವರು ಹೇಳ್ರಿಪ್ಪ. ಮುತ್ಯಾರು ಪ್ರತಿಯೊಂದು ಹಳ್ಳಿಗೆ ತಿರುಗಾಡಿ ಪ್ರತಿಯೊಂದು ಮಟ್ಟ ಮಾಡಿ ತಿರುಗಾಡಿ ಅಧ್ಯಯನ ಮಾಡಿ ಪುರಾಣ ಬರೆದ್ರು ಶುದ್ಧ ಶ್ರೀ ಗ್ರಂಥ ಕೂತು ನಮ್ ಎಲ್ಲಾರಿಗೆ ಇಂಥ ಜಾಗದಾಗೆ ದೇವ್ರದಾವತ್ತೇಳಿ ಗೊತ್ತ ಅವಾಗ ಅದು ಅಟ್ಟತನ ಗೊತ್ತಿದ್ದಿತ್ತು ಇಂಥ ಜಾಗದಾಗೆ ಅದಾವ ಬಹಳ ಮಂದಿ ಗೊತ್ತಿದ್ದಿತ್ತಲ್ಲ ಇದು ಅಲ್ಲದೆ ಯಾರು ಹುಲಿಜಾಂತಿ ಅಡಿವತ್ ಮುತ್ತಾರ ಹಾಲು ಮತ್ತದ ಹೊಂಬೆಳ್ಕೋತೆ ಗ್ರಂಥ ಬರೆದ್ರು ಮೈಮಂತಕ ಮಾಲಿಂಗ್ರೆ ಹಾಲು ಮತ್ತ ಪುರಾಣ ಅಂತ ಬರೆದ್ರು ಏನೋ ಅಧ್ಯಯನ ಮಾಡಿ ಬರ್ದಾರೋ ಏನು ಸುಮ್ಮನೆ ಮನ್ಯಾಗ ಕೂತು ಬರ್ದಾರೋ ಅವ್ರಿಗೆ ಯಾರು ಕಲಿಸ್ಯಾರಿಪ್ಪ? ನಾವ್ ಒಂದು ಮಾತು ಕೇಳ್ತೀನಿ ನಿಮಗೆ ಇದ್ರಾಗ ಏನ್ ಕೇಳಿದ್ರಿಪ್ಪ? ಮಾತು ಸಾಣದು. ನೀವು ಕಲಿಸೋರೆ ನದಿರಲ್ಲ ಕಲಿಸೋರೆ ನದಿ ನೋಡು ಇವತ್ತು ಕಲಿಸಬೇಕಾದ್ರ ನೀವು ಕಲಿಲಾರ್ದೆ ಬಂದು ಕಲಿಸ್ಲಕತ್ತಿರೋ ಏನು ಡೈರೆಕ್ಟ್ ಕಲ್ತೆ ಬಂದು ಕಲಿಸ್ಲಕತ್ತಿರೋ ಹೇಳ್ರಿಪ್ಪ ಮುಂದಿನ ಸಂದಿಗೆ. ಮಾರು ಮಾಸ್ತರ್ ಅವ್ರ ಒಮ್ಮೆ ಅಂದ್ರೆ ಪೋಕ ಪಂಡ್ರಾಪುರ ಮಾತಾಡಿ ಹೋಗುದಿಲ್ಲ. ನೀವೇನು ಡೈರೆಕ್ಟ್ ಕಲ್ತೆ ಬಂದು ಮಾತಾಡ್ಲಕತ್ತಿರೋ ಏನ್ ಯಾರು ಅಂತ ಕರೆ ವಿದ್ಯೆ ಬುದ್ಧಿ ತಗೊಂಡು ಬಂದಿರೋ ಅದು ಹೇಳ್ತಾರಿಪ್ಪ ಮುಂದಿನ ಸಂದಿಗೆ. ಯಾಕಂತ ಕೇಳಿದ್ರ ಮುಂದಿನ ಸಂಜೆಗೆ ವಿಷಯ ಬೆಳೆಸೋದಿರ್ತಪ್ಪ ಅಂತಾರೆ ಯಾರನ್ನು ಗುರು ಆಗಿರಬಾರ್ದು ಸ್ವಂತ ತಮ್ಮ ಧೈರ್ಯದಿಂದ ಏನಪ್ಪಾ ಅಂತಂದ್ರ ಈ ಮಕ್ಕಳಿಗೆ ವಿದ್ಯಾ ಬುದ್ಧಿ ನೀಡಿದವ್ರು ಯಾರು ಇದ್ರ ಅಂತಾರ ವಿಷಯಗಳನ್ನ ಬೆಳೆಸ್ರಿ ಒಂದು ಮಾತು ಹೇಳ್ತೀನಿ ನಿಮಗ ಏನ್ರಿಪ್ಪ? ಏಕಲವ್ಯ ಆಗಿ ಹೋದಿದೆ ಭೂಮಿ ತಲೆ ಮೇಲ ಆಗಿ ಹೋದಲ್ಲ. ಏಕಲವ್ಯ ವಿದ್ಯಾ ಬುದ್ಧಿ ಕಲಿಲಿಕ್ಕೆ ಯಾರಂತ ಹೋದ? ಯಾರ ಹಂತಕ? ದ್ರೋಣಾಚಾರ್ಯರ ಹಂತಕ. ನೀವು ಕಲಿಸೋರ್ ಹಂತಕ್ ಬಂದವ ಕಲಿಸೋರ್ ಹಂತಕ್ ಬಂದ ಯಾವಾಗ ಕೇಳ್ತಾನದು ಯಾರೋ ಏಕಲವ್ಯ ಕೇಳಿದ ಕಾಲಕ್ಕ ದ್ರೋಣಾಚಾರ್ಯ ನನಗ ಪಿಲ್ ವಿದ್ಯೆ ಕಲಿಸ್ರಿ ನಿಮ್ಮದಿಂದ ನಾ ವಿದ್ಯೆ ಕಲಿತೀನಿ ಅಂದ ಕಾಲಕ್ಕ ಏನ್ ಹೇಳ್ತಾರೆ ಇವ್ರು ಕಲಿಸೋರು? ಅವಾಗ ಏನಂದ್ರು
ಭಾವನೆಯನ್ನು ನೋಡಿದ್ರೆ ನಿಮ್ಮಂತಕ್ಕಿಂತ ಯಾಕೆ ಗುಣ ಇಂತ ಕೇಸ್ ಗುಣ ನೀವು ಎಲ್ಲರಿಗೆ ಕಲಿಸೋರು ಮತ್ತೆ ಅವನಿಗೆ ಕಲಿಸ್ಬೇಕಾಗಿತ್ತು ಯಾಕೆ ಕಲಿಸಲಿಲ್ಲ ಅತ್ತಾದ್ರೂ ಕೂಡ ಕಲಿಯೋರು ಹೆಂಗ ಕಲಿತರು ದೊಡ್ಡಪ್ಪಣ್ಣ ಹೆಂಗ್ ಕಲ್ತಾರು ಆಗ ಇವತ್ತು ಕಲಿಸಿಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬರ್ಲಾರ್ದೆ ಅದೇ ಏಕಲ್ಲ ಮಣ್ಣಿನ ಮೂರ್ತಿಯನ್ನು ಮಾಡಿ ದ್ರೋಣಾಚಾರ್ಯನ ಗುರು ಅಂತ ತಿಳ್ಕೊಂಡು ಮನದೊಳಗ ಆ ಮಣ್ಣಿನ ಮೂರ್ತಿಯನ್ನು ಮಾಡಿ ಏನ್ ಮಾಡ್ತಾನಂತ ಕೇಳಿದ್ರ ಏನ್ ಇಂದ ತನ್ನ ನಿಜಭಕ್ತಿಯಿಂದ ಏನಪ್ಪ ಅಂತ ಕೇಳಿದ್ರ ಎಂತ ವಿದ್ಯೆ ಕಲಿತಾನ ಎಂತ ವಿದ್ಯಾ ಶಬ್ದವೇದಿ ವಿದ್ಯೆ ಕಲಿತಾನ ಆ ಶಬ್ದವೇದಿ ವಿದ್ಯೆ ಕಲಿತಾನ ಒಂದು ದಿನ ದ್ರೋಣಾಚಾರ್ಯರು ಅರ್ಜುನ ವಿಹಾರ ಸಂಚಾರಕ್ಕಾಗಿ ಹೊಂಟಿರ್ತಾರ ಅವಾಗ ಏನಪ್ಪಾ ಅಂತಂದ್ರ ಅರ್ಜುನ ಮತ್ತು ದ್ರೋಣಾಚಾರ್ಯರ ಜೊತೆ ಒಂದು ನಾಯಿ ಹೊಂಟಿರ್ತೈತಿ ಅವಾಗ ಏಕಲ್ಲವಾಗಿ ಶಬ್ದ ಕೇಳಿಸ್ತೈತಿ ಅವಾಗ ತನ್ನ ಹಂತಕ್ಕಿರ್ತಕ್ಕಂತ ಬಾನ್ ನೋಡಿ ಹೊಡೆದಾಕ್ರಿ ಎಲ್ಲೋ ಬಗಳಿದ ನಾಯಿಗೆ ಇಲ್ಲಿಂದ ಬಾನ್ ಹೊಡೆದ ಅವಾಗ ಅರ್ಜುನ ಕೇಳ್ತಾನ ದ್ರೋಣಾಚಾರ್ಯರ ಗುರುವಿಗೆ ಏನತ್ತ ಅಲ್ರಿ ಈ ವಿದ್ಯೆ ನನಗೊಬ್ಬನಿಗೆ ಕಲಿಸ್ತೀನಿ ಅಂತ ಹೇಳಿರಿ ಮತ್ತ ಮಣ್ಣು ಬಿಟ್ಟು ಮತ್ತೊಬ್ಬರಿಗೆ ಯಾರಿಗೆ ಕಲಿಸಿರಿ ಅನ್ನೋ ಕಾಲಕ್ಕ ಏನ್ ಹೇಳಿದ್ರು ಅವಾಗ ಹೇಳ್ದ ನಾ ವಿದ್ಯೆ ಯಾರಿಗೆ ಕಲಿಸಿಲ್ಲ ಯಾರು ಬಿಟ್ಟಾರ ನೋಡೋನು ನಡೆಯುತ್ತೆ ತಿಳ್ಕೊಂಡು ಇಬ್ರು ಹುಡುಕ್ಯಾಡ್ಕೋತ ಬರೋದ್ರಾಗ ಯಾರು ಆ ಏಕಲ್ಯ ಕಾಡಿನೊಳಗ ಮಣ್ಣಿನ ಮೂರ್ತಿ ಇಟ್ಟು ವಿದ್ಯಾ ಕಲೀಲಿಕ್ಕತ್ತಿದ ಅವಾಗ ದ್ರೋಣಾಚಾರ್ಯರು ಕೇಳ್ತಾರ ಈ ವಿದ್ಯೆ ಹೆಂಗ ಕಲಿತಿ ಯಾರು ಕಲಿಸ್ಯಾರ ನಿನಗಂದ ಕಾಲಕ್ಕ ನಾ ಈ ಮಣ್ಣಿನ ಮೂರ್ತಿಯನ್ನ ನೀವೇ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಕಲ್ತೀನಿ ಗುರುನಾಥ ಈ ವಿದ್ಯೆ ಬಂದದಂದ ಕಾಲಕ್ಕ ನನಗೆ ಯಾರು ಕಲಿಸಿಲ್ಲ ಅವಾಗ ಏನ್ ಮಾಡ್ತಾರ ಅಂತ ಕೇಳಿ ಈ ವಿದ್ಯಾ ನಿನಗ ದೊರೆತದಪ್ಪ ಅಂತಂದ್ರೆ ಗುರು ಕಾಣಿಕೆ ನಿನಗೆ ಹಬ್ಬತ್ತ ಕೊಡ್ಬೇಕಂತ ತಿಳ್ಕೊಂಡು ಏಕಲವ್ಯನ ಕೈಲಿ ನಿಮ್ಮ ಗುರುಗಳು ಇದ್ದವ್ರು ಹೆಂಗ್ ಮಾಡ್ಯಾರ ನೋಡಿ ಶಿಷ್ಯನ ಏಳಿಗೆನೆ ಬಯಸ್ಬೇಕು ಶಿಷ್ಯನ ಒಂದು ಬೆಳವಣಿಗೆನೆ ಖುಷಿ ಪಡ್ಬೇಕಾರೆ ಅವಾಗ ಏನ್ ಮಾಡೋದಕ್ಕೆ ಕಲ್ತಿರ್ತಕ್ಕಂತ ಆ ಶಿಷ್ಯನ ಹಬ್ಬಟ್ಟು ಕರ್ಕೊಂಡ್ರಿ ಅಂದ್ರ ನಿಮ್ಮಂತ ಕೆಂತ ಧರ್ಮ ಐತಿ ಕಲಿಸೋರು ಹಿಂಗೆ ಇವ್ರು ಹಿಂಗೆ ಕಲಿಸೋರು ಇವ್ರು ಹಿಂಗೆ ಕಲ್ಸ ಹೌದು ಒಬ್ರಿಗೆ ತುಳಿಯೋದು ಒಬ್ರಿಗೆ ಎಂತುದು ಮಾಡ್ಲಕ್ ಹೋಗ್ಬೇಡ್ರಿ ಹಂಗಾದ್ರೆ ಕೆಲಸ ಆಗಂಗಿಲ್ಲ ಯಾಕಂತ ಕೇಳ್ರ ಜಗತ್ತಿನೊಳಗೆ ಕಲಿಯೋರು ಇದ್ದಕ್ರೆ ಕಲಿಸೋನಿಗೆ ಒಂದು ಬೆಲೆ ಇಲ್ಲಿ ಈಗ ಶಾಲ್ಯಾಗ ಮಾಸ್ತರ್ಗಳು ಇರ್ತಾರ 100 ಮಂದಿ ಹುಡುಗರು ಇರ್ತಾರ ಒಬ್ಬ ಕಲ್ಸವ್ ಇರ್ತಾನ ಎಲ್ಲರಿಗೂ ನೌಕರಿ ಹೆಚ್ಚಾಗ ಮಾಡ್ತೀರಿ ನೀವು ಆಗುದಿಲ್ರಿಪ್ಪ ಒಟ್ಟಿಗೆ ನೌಕರಿ ಹೆಚ್ಚಾಗ್ತೇನೋ ಅದ್ರಾಗ ಒಬ್ಬ ಹುಡುಗ ಶಾನೆ ಇದ್ದವನೇ ನೌಕರಿ ಹಿಡಿತಾನೆ ಯಾಕ್ರಿ ಹೌದು ಮತ್ ಒಟ್ಟಿಗೆ ನೌಕರಿ ಹಿಡಿಸ್ಬೇಕಾಗಿತ್ತು ನೋಡು ನೀವು ಹಂಗಾಗಿ ನೌಕರಿ ಹಿಡ್ಲ ಬರ್ತಾರೆ ಎಮ್ಮಿಕಾಯರು ಯಾಕತ್ತಕ್ಯಾರ ಜಗತ್ತಿನೊಳಗ ಕಲಿಯೋರು ಅಧ್ಯಯನ ಮಾಡೋರೇ ಬಹಳ ಶ್ರೇಷ್ಠ ಅದು ಓದಿ ಅಧ್ಯಯನ ತಿಳ್ಕೊಂಡು ನೌಕರಿ ಹಿಡಿಬೇಕಾದ್ರೆ ಪರೀಕ್ಷೆ ಬರೆದು ಪಾಸ್ ಆದಕ್ರೆ ಏನಪ್ಪಾ ಅಂತಂದ್ರೆ ನೌಕರಿ ಸಿಗ್ತೈತಿ ಹೌದು ನೀವು ಪಾಸ್ ಆದ್ರಿ ಇವತ್ತ ಇರ್ಲಿ ಯಾಕತ್ಕ್ಯಾರ ನಮ್ ಕಾಕಗಳು ಹೇಳಕತ್ತಾರ ಮೊದಲೇ ಟೈಮ್ ಬಾಳ ತಗೋಬೇಡ್ರಿ ಇನ್ನ ಬಾಳ ಅದಾವ ತಾಯಿ ತಂದೆ ಸಂಬಂಧ ಇಲ್ಲಾರ್ದೆ ತಾಯಿ ತಂದೆ ಕಲಿಸಲಾರ್ದೆ ಇನ್ನು ಜಗತ್ತಿನೊಳಗ ಪವಾಡ ಮಾಡಿದವ್ರು ಬಾಳ ಅದಾರ ಮಾಡೋ ಮಾತಾರ ನೀ ಎಲ್ಲ ಕತ್ತಿ ತಾಯಿ ತಂದೆ ಹಿಂದೆ ಕಲ್ತವ್ರ ಅಂತ ಹೇಳಿ ಆದ್ರೆ ಈಗ ಹೇಳೋದು ಬೇಡ ಮತ್ತ ಮುಂದಿನ ಸಂಧಿಗೆ ಹೇಳ್ತೀನಿ ಅಂತ ಯಾರ್ಯಾರ ಪವಾಡಗಳನ್ನು ಮಾಡಿ ಏನೇನೋ ಕುರುಗಳು ಸಿಗಾರ ಅನ್ನುವಂತ ಮಾತ ಮುಂದಿನ ಸಂಧಿಗೆ ಒಟ್ಟ ಗುರು ಇಲ್ಲಾರ್ದೆ ಗುರುವಿನ ಮಾಡ್ಕೊಳ್ಳಾರ್ದೆ ಶಿಷ್ಯರಿಗೆ ಕಲಿಸೋಣಪ್ಪ ಅಂತಂದ್ರೆ ಜಗತ್ತಿನೊಳಗೆ ಮುಕ್ತಿ ಹೊಂದದವ್ರು ಯಾರಾದ್ರೂ ಇದ್ರ ಅಂತ ವಿಷಯಗಳನ್ನ ಮಾಡ್ತಾರೆ ಮುಂದಿನ ಸಂಧಿಗೆ ಪ್ರತಿಪಾದನೆ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ಈಗ ಬಹಳ ಮಾತಾಡ್ಲಾರ್ದೆ ಒಂದು 4 ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಳೆ ಕೊಟ್ಟು ಬಿಡೋಣ. ಓಕೆ.